ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಶಾಪಿಂಗ್ ಬಂದಿದ್ದೇವೆ. ಇವತ್ತು ಸಂಡೇ ಅಲ್ಲ, ಹಾಗೆ ಶಾಪಿಂಗ್ ಹೋಗುವಂತ ಶಾಪಿಂಗ್ ಬಂದಿದ್ದೇವೆ. ಅದೇ ನಾವು ಎಲ್ಲಿ ಎಲ್ಲ ಹೋಗ್ತೇವೆ ಮತ್ತೆ ಏನೆಲ್ಲ ತಗೊಂಡ್ವಿ ಅಂತ ವಿಡಿಯೋದಲ್ಲಿ ತೋರಿಸ್ತೇವೆ. ಬನ್ನಿ. ನಾನೀಗ ಫಸ್ಟ್ ಡಿಮಾರ್ಟ್ ಬಂದಿದ್ದೇವೆ. ನೋಡಿ, ಡಿಮಾರ್ಟ್. ಈಗ ಒಳಗೆ ಹೋಗಬೇಕು. ಎಸ್, ಬನ್ನಿ ಹೋಗುವ. ಎಸ್, ಫಸ್ಟ್ ಬರುವಾಗ ನಮಗೆ ಬಕೆಟ್ ಇಟ್ಕೊಂಡು ಹೋಗುವ. ಇದು ಈಗ ಫುಲ್ ಆಗಬೇಕು. ಈ ಬಕೆಟ್ ಈಗ ಫುಲ್ ಆಗಬೇಕು. ಇಷ್ಟೇ. ನಮ್ಮ ಅಕ್ಕವರು ಆಗಲೇ ಬಂದಿದ್ದಾರೆ. ನೀವು ಯಾವಾಗ ಬಂದದ್ದು? ಎಂಕೊಂದು ಎತ್ತುಕೋರೆ ಎಂಕೊಂದು ನಿಕ್ಕು ನಮಗೆಲ್ಲ ಯಾರು ತೆಗೆದು ಕೊಡ್ತಾರ? ಯಾರು? ಹೌದು, ಪಾಪ ಯಾರಿಲ್ಲ. ನಮಗೆಲ್ಲ ತೆಗೆದು ಕೊಡುವವರು ಯಾರಿಲ್ಲ. ನಮಗೆ ನಾವೇ ತಗೊಳ್ಬೇಕು. ಸ್ವಲ್ಪ ಯೂಟ್ಯೂಬಲ್ಲಿ ಒಂದು 500 ರೂಪಾಯಿ ಹಾಕಿ, ಕಮೆಂಟ್ ಅಲ್ಲಿ ಹಾಕಿ. 500 ರೂಪಾಯಿ ಹಾಕಿ. ಮುಲ್ಪ ಬರ್ತೀನಿ. ಮಸ್ತ್ ಚಲೋ ಇಕ್ಕಾವ, ಮಸ್ತ್ ಬಂದು. ನೀವೆಂತ ತಗೊಳ್ಳಿಲ್ಲ? ಒಂದು ಸೈಜ್ ಸಿಕ್ಕಿದ್ದೆ. ಅದು ಸಹ ಎಲ್ಲಿ? ಮಕ್ಕಳ ಸೆಕ್ಷನಲ್ಲಿ ಎಲ್ಲ ಹುಡುಕ್ತಿದ್ದಾರೆ ಇವರಿಬ್ರು. ಇಲ್ಲಿ 79 ಅಲ್ಲ ಅದಕ್ಕೆ. ಬಟ್ ನಿಮಗೆ ಆಗೋದಿಲ್ಲ ಬಿಡಿ, ಸುಮ್ಮನೆ. ಎಸ್, ಮಕ್ಕಳ ಸೆಕ್ಷನಿಂದ ಒಂದು ತಗೊಂಡು ರೈಸ್ತಿದ್ದಾರೆ. ಬಾಯ್ ಬಾಯ್. ನೋಡಿ ಗಾಯ್ಸ್, ಇವರು ಟ್ರೈ ಮಾಡಿದ ಡ್ರೆಸ್ 11 to 12 ಇಯರ್ ಮಕ್ಕಳಿದ್ದು. 23 ವರ್ಷದವರು 11 to 12 ಇಯರ್ ಇದ್ದು ಟ್ರೈ ಮಾಡಿದ್ದಾರೆ. ಮತ್ತೆ ಗಾಯ್ಸ್, ಒಂದು ವಿಷಯ ಇಲ್ಲ, ಈ ಡಿಮಾರ್ಟ್ ಇದೊಂದು ಸೀಕ್ರೆಟ್ ಹೇಳ್ತೀನಿ. ಈ ಡಿಮಾರ್ಟ್ ಎಲ್ಲ ಅಬ್ಸರ್ವ್ ಮಾಡಿದ್ದೀರಾ? ನೀಟಾಗಿ ವಿಂಡೋಸ್ ಎಲ್ಲಾದ್ರೂ ಉಂಟಾ? ಇಲ್ಲ. ಯಾಕೆ ಗೊತ್ತಾ? ನಾವು ಬರುವಾಗ, ನಾವು ಬಂದ್ಮೇಲೆ ನಾವು ಹೊರಗೆ ಹೋಗುವಾಗ ಗೊತ್ತಾಗ್ಬಾರ್ದು. ಅಂದ್ರೆ ನೈಟ್ ಆಯ್ತಾ ಇಲ್ಲ ಎಷ್ಟೊತ್ತಾಯ್ತು ಅಂತ ಗೊತ್ತಾಗ್ಬಾರ್ದು ಇಲ್ಲ. ಅದಕ್ಕೆ. ಮತ್ತೆ ಇನ್ನೊಂದುಂಟು, ಮತ್ತೆ ಇಲ್ಲಿ ಇದು ಕ್ಲಾಕ್ ಇಲ್ಲ. ಯಾಕೆ ಗೊತ್ತಾ? ಟೈಮ್ ಗೊತ್ತಾಗ್ಬಾರ್ದು. ಬಟ್ ಅದು ನಾವು ಮೊಬೈಲಲ್ಲಿ ನೋಡ್ತೇವೆ. ಅದೆಲ್ಲ ಡಿಮಾರ್ಟ್ ಇದೆಲ್ಲ ಟ್ರಿಕ್ಸ್ ಗೊತ್ತಾ? ಹಾಗೆ ನಾನು ಇವರನ್ನು ಕೆಳಗೆಲ್ಲ ಹುಡುಕುದು. ನೋಡುವಾಗ ಇಲ್ಲಿದ್ದಾರೆ ಚಂದ. ಎಷ್ಟು ಹುಡುಕಿದ್ವಿ ಗೊತ್ತಾ? ನಿಮ್ಮ ಹಲ್ಲು ತೋರಿಸ್ಬೇಡಿ. ಗಾಯ್ಸ್, ಎಂತ ಗೊತ್ತಾ? ನಾನು ಫಸ್ಟ್ ಡಿಮಾರ್ಟ್ ಬಂದಾಗ ಇದಕ್ಕೋಸ್ಕರನೇ, ಈ 29 ರೂಪೀಸ್ ಇದ್ದು ಗ್ಲಾಸ್ಗೋಸ್ಕರನೇ ಬಂದಿದ್ದೆ. ಆಯಿತು. ಅದೀಗ ಈ ಗ್ಲಾಸ್ ನೋಡಿ ನೆನಪಾಯಿತು. ಇವಳಿಗೆ ಒಂದು ತಟ್ಟೆ ಸಿಕ್ಕಿದ್ದು ನೋಡಿ ಅಂತೆ. ಯಾರಿಗಿತ್ತು? ನಿನ್ನ ಮಗು. ಈಗ ಇದು ಈ ಚಿತ್ರ ನೋಡಿ ಊಟ ಮಾಡಬೇಕು ನಿನ್ನ ತಂಗಿ. ಊಟ ಆಗುವುದು. ಯಾವುದು? ವರಮಹಾಲಕ್ಷ್ಮಿ ಪೂಜೆ ಆಗ್ತುಂಟಾ? ತೀರ್ಥ ಸ್ವಾಹ. ಇದು ವರಮಹಾಲಕ್ಷ್ಮಿ ಪೂಜೆ ಆಗ್ತುಂಟು ಡಿಮಾರ್ಟಲ್ಲಿ. ಹ್ಯಾಪಿ ರಕ್ಷಾಬಂಧನ ಅಣ್ಣನವರಿಗೆ. ಈ ವ್ಲಾಗ್ ಯಾರೆಲ್ಲ ನೋಡ್ತಿದ್ದೀರಿ, ಅಣ್ಣನವರಿಗೆ ಹ್ಯಾಪಿ ರಕ್ಷಾಬಂಧನ. ಯೂಟ್ಯೂಬಲ್ಲಿ ನನಗೆ ಗಿಫ್ಟ್ ಕಳಿಸಿ. ಗಾಯ್ಸ್, ಎಂತ ಗೊತ್ತಾ? ಇಲ್ಲಿ ಎಷ್ಟು 1 ಗಂಟೆ ಆಯ್ತು ಇಲ್ಲಿ. ಇನ್ನು ಎಷ್ಟೊತ್ತಿಗೆ ಬೇರೆ ಹಂಪನಘಟ್ಟ ಅಂತೆ, ಇನ್ನು ಹಂಪನಘಟ್ಟ ಅಂತೆ, ಮತ್ತೆ ಇಲ್ಲಿ ಜೂಡಿ ಅಂತೆ, ಸಪ್ನ ಅಂತೆ, ವಿಶಾಲ್ ಮಾರ್ಟ್ ಅಂತೆ. ಇದೆಲ್ಲ ಯಾವಾಗ ಹೋಗುದು ನಾವು? ಯಾವ? ಎಸ್, ನೈಸ್ ಕಲರ್ ಶೋಪ್ ಅಲ್ಲ. ಇದೆಲ್ಲ ನಾವು ಯಾವಾಗ ಹೋಗುದು? ಎಷ್ಟೊತ್ತಿಗೆ ಹೋಗುದು? ಪಿಂಕಿ ಅದಕ್ಕೆ ವೈಟ್ ಶರ್ಟ್ ಹಾಕ್ಬೇಕು, ಚಂದ ಕಾಣ್ತದೆ. 600 ಮಾತ್ರ. 400 ಹಾಗೆ. ಆಯಿತು, ಸಾಕೆ ಹೋಗು. ಇನ್ನು
ಅಲ್ಲಿ ತಿಂಡಿ ಕಡೆನೇ ಹೋಗ್ಲಿಲ್ಲ ಇನ್ನು ಅಲ್ಲಿರ್ಬೋದು. ಎಂತ ಶೋಕಿ ಜೀವನ. ವಾವ್, ಎಸ್, ಗೋವಾ ಹೋಗುವ ಬನ್ನಿ. ಸ್ಪೆಕ್ಸ್ ಹಾಕೊಂಡು ಕರೆಕ್ಟ್ ನಾಮ. ಈ ಚೆಂದ ಕಾಣ್ತದಲ್ಲ. ನೈಸ್. ಯಾವ್ದಾಗ್ಬೋದು, ಯಾರಿಗೆಲ್ಲ ಯಾವುದೆಲ್ಲ ಬೇಕು ಹೇಳಿ ಕಮೆಂಟ್ ಮಾಡಿ. ಇವರು ತೆಗೆದುಕೊಡ್ತಾರೆ, ಇವರು ತೆಗೆದು ಕೊಡ್ತಾರೆ. ಈ ಡ್ರೆಸ್ ಮ್ಯಾಚ್ ಆಗ. ಗಾಯ್ಸ್, ಎಂತ ಗೊತ್ತಾ, ಸತ್ಯ ಹೇಳ್ಬೇಕಾ, ನಮ್ಮ ಹಾಸ್ಟೆಲಲ್ಲಿ ಧರ್ಮಕ್ಕೆ ನಮಗೆ ಡ್ರೆಸ್ ಸಿಗ್ತದೆ. ಯಾವ ಪ್ರಯೋಜನ ನೀ ಜಿಡಿ ಬೇನೆ ನೆಂತಿರ್ಲಕ್ಕೊಂದು ನಂದು ಒಂದು ಕಲೆಕ್ಷನ್ ಮಾಡಿದಲ್ಲಿ ನಮಗೆ ಸಿಕ್ಕಿದ್ದಲ್ಲಿ ಮಂತ್ ಸಿಕ್ಕಿದ್ದಲ್ಲಿ ಒಂದು 5-6 ಆದ್ರೂ ಉಂಟಾಯ್ತು ಸ್ಟಾಕ್. ಬಟ್ ನಂಗೆ ಇದೆ ಕಂಫರ್ಟೇಬಲ್ ಡಿಮಾರ್ಟ್. ಗಾಯ್ಸ್, ಸೆಕೆ ಆದ್ರೆ ಇಲ್ಲಿ ಬನ್ನಿ ಆಯ್ತಾ, ಫ್ರಿಜ್ ಹತ್ರ. ಐಸ್ ಕ್ರೀಮ್ ಫ್ರಿಜ್ ಅಂತ ಬಂದು ಕೋಲ್ಡ್ ಐಸ್ ಕ್ರೀಮ್ 30% ಆಫರ್. ಗಾಯ್ಸ್, ಫೈನಲಿ ಇಷ್ಟು ತಗೊಂಡ್ವಿ. ಇಷ್ಟೇ, ಫುಲ್ ಆಗಲಿಲ್ಲ. ಫುಲ್ ಆದರೆ ನಂದು ಹಣ ಸಹ ಖರ್ಚಾಗ್ತದೆ. ಸೊ ಲಿಮಿಟಲ್ಲಿ ಸ್ವಲ್ಪ ಖರ್ಚು ಮಾಡಿ ಇಷ್ಟಾಯಿತು ತಗೊಂಡಿದ್ದೀನಿ. ಒಳಗೆ ಉಂಟು, ಬನ್ನಿ ಬಿಲ್ ಮಾಡೋ ಗೊತ್ತಾಗ್ತದೆ. ಎಸ್, ಈಗ ನಾವು ಪಾಪ್ಕಾರ್ನ್ ಎಲ್ಲ ಆರ್ಡರ್ ಮಾಡಿದ್ದೇವೆ, ಅದು ಪ್ಯಾಕ್ ಆಗ್ತುಂಟು. ಅದರೊಳಗೆ ನಾವು ಐಸ್ ಕ್ರೀಮ್ ತಿನ್ನುವ. ಎಷ್ಟಾಯಿತು ಅಂತ ಗೆಸ್ ಮಾಡಿ. ಅಲ್ಲಿ ತೋರಿಸಿದೆ, ಪರವಾಗಿಲ್ಲ. ನಾವು ಬ್ಯಾಗಿಗೆ ಮಾತ್ರ ಕಂಜೂಸ್ ಕಟ್ಟಿದ್ವಿ ಆಯ್ತಾ, ಯಾಕಂದ್ರೆ ನಾವು ಆಲ್ರೆಡಿ ನಮ್ಮ ಬ್ಯಾಗ್ ಇತ್ತು. ಮತ್ತು ಇಲ್ಲಿ ಅಂತ ಹಣ ಕೊಡೋದು, ಇಲ್ಲಿ ಬ್ಯಾಗಿಗೆ ಎಷ್ಟು 50 ರೂಪೀಸ್ ಉಂಟಲ್ಲ, 50 ಕೊಡಬೇಕು. ಯಾಕೆ ಸುಮ್ಮನೆ ಅದಕ್ಕೆ ಕೈಯಲ್ಲಿ ಇಟ್ಕೊಂಡು ಹೋಗುದು ನಾವು. ಹಾಗೆ ಈಗ ಡಿಮಾರ್ಟ್ ಆಯಿತು, ಮುಗೀತು. ಇನ್ನು ನೆಕ್ಸ್ಟ್ ನಾವು ನೋಡುವ, ಹಂಪನಘಟ್ಟೆ ಹೋಗುದು ನೋಡುವ. ಟೈಮ್ ಸಿಕ್ಕಿದ್ರೆ ಮತ್ತೆ ಎಲ್ಲ ಕವರ್ ಮಾಡೋದು, ಇಲ್ಲಾಂದರೆ ಇಲ್ಲ, ಸೀದಾ ಹಾಸ್ಟೆಲ್ಗೆ ಹೋಗುದು. ಹೇಳಿದೆ ನಾನು ಅಂತೆ. ನಾವೀಗ ಬಂದಿದ್ದೀವಿ ಖಾನಾ ಕೇಳಿಯೇ, ಖಾನೆ ಕೇಳಿಯೇ ಆರ್ಡರ್ ಮಾಡಿದ್ದೇವೆ, ಬರಬೇಕಷ್ಟೇ. ಬಿರಿಯಾನಿ ಬಂತು. ಈಗ ಊಟದ ಸಮಯ, ಇದು ಶವರ್ಮದ ಸಮಯ. ನೀನು ಅದೇ ಊಟ ತಿನ್ಬೇಡಿ, ಇದನ್ನೇ ತಿನ್ನ ಆಯ್ತಾ. ಆಯಿತು, ನಾನು ಬಿರಿಯಾನಿ ತಿಂತೀನಿ, ನೀನು ಮಧ್ಯಾಹ್ನದ ಹೊತ್ತಿಗೆ ಅದನ್ನೇ ತಿನ್ನು. ಊಟ ಮಾಡಿ ನಾವು ಬಂದಿದ್ದೆ ಹಂಪನಘಟ್ಟೆ ಸಂತೆಗೆ. ಯಾವುದಾಗ್ಬೋದು? ಯಾವುದು ಸೆಲೆಕ್ಟ್ ಮಾಡಲಿಕ್ಕೆ ಎಲ್ಲ ಸೈಜ್ ಎಲ್ಲ ದೊಡ್ಡ ದೊಡ್ಡದುಂಟು. ಹಬ್ಬ ಇಲ್ಲಿ ಆಯಿತು 3 ಗಂಟೆ, ಇನ್ನೂ ಎಲ್ಲಿಗೆಲ್ಲ ಹೋಗ್ಲಿಕ್ಕೆ ಉಂಟು ಮಾರ್ರೆ. ಗ್ರೀನ್ ಆವ ಅಂದು ಮೊಲ್ಲಿನಂತ ಗ್ರೀನ್ ಎನ್ನೊಟ್ಟು ನಾನು ಈ ಬ್ಯಾಗ್ ಹಾಕಿದ್ರೆ ಅವಳ ರೂಮಿಗೆ ಹೋಗ್ಬಾರ್ದಂತೆ. ಆಯ್ತು, ಆಯ್ತಾ ಗಾಯ್ಸ್, ನಿಮ್ಮದು ಹೋಗುವನಾ? ನಾನು ಬ್ಯಾಗ್ ತಗೊಂಡೆ, ನಂದು ಮೈ ಈ ಬ್ಯಾಗ್ ಇತ್ತು, ಅದಕ್ಕೋಸ್ಕರ ನಾನು ಹಂಪನಘಟ್ಟೆ ಬಂದದ್ದು. ನಂಗಂತೂ ಬ್ಯಾಗ್ ಸಿಕ್ಕಿತ್ತು, ನಿಮಗೆ ಸಿಗ್ಲಿಲ್ಲ ಎಂತ? ನಾವೀಗ ನೆಕ್ಸ್ಟ್ ಹಂಪನಘಟ್ಟೆಯಿಂದ ಸೀದಾ ನಡ್ಕೊಂಡು ಬಂದದ್ದೇ ಎಲ್ಲಿಗೆ ಅಂದರೆ, ಕಾಣಿಸ್ತಿದ್ಯಾ, ಝೂಡಿಯೋಗೆ. ಝೂಡಿಯೋ ಇವರೊಂದು ದೊಡ್ಡ
ಎಂತ ಊರು ಬಿಟ್ಟು ಹೋಗೋ ಹಾಗೆ ಬ್ಯಾಗ್ ಹಾಕೊಂಡು ಬಂದಿದ್ದಾರೆ. ಡ್ರೆಸ್ ಎಲ್ಲ ತುಂಬಿಸಿ ಹಾಗೆ. ಅಯ್ಯೋ ಎಷ್ಟು ಚಂದ ಎ ಸಿ, ಕೂಲ್ ಆಗ್ತದೆ. ಇಲ್ಲಿ ಆಫರ್ ಎಲ್ಲ ಬಿಟ್ಟಿದ್ರಂತೆ, ಬಟ್ ಈಗೆಲ್ಲ ಆಫರ್ ಇಲ್ಲ. ನಾವು ಯಾವಾಗ ಬರ್ತೀವಿ ಅವಾಗ ಆಫರ್ ಇರೋದಿಲ್ಲ. ವಾವ್, ರೊಟ್ಟಿ ಸಿಗಿದಾ ನಿಂಗೆ? ವಾವ್, ಸೂಪರ್ ಉಂಡವು. ಎಸ್, ಈಗ ನಾವು ಲಿಪ್ಸ್ಟಿಕ್ ಸರದಿ. ಇವರು ನೋಡಿ ಅಂತೆ ಓಸಿಗೆಲ್ಲ ನೈಲ್ ಪಾಲಿಶ್ ಎಲ್ಲ ಹಾಕೊಳ್ತಿದ್ದಾರೆ. ಈಗೆಲ್ಲ ಎಲ್ಲ ಇಲ್ಲಿ ಮೇಕ್ ಅಲ್ಲ ಗಾಯ್ಸ್, ಎಂತ ಗೊತ್ತಾ, ಏನಾದ್ರು ಫಂಕ್ಷನ್ ಇದ್ರೆ ಇಲ್ಲಿ ಬಂದು ಡ್ರೆಸ್ ಎಲ್ಲ ಹಾಕಿ ಇಲ್ಲಿ ಬಂದು ಎಲ್ಲ ಮೇಕಪ್ ಇಲ್ಲೇ ಮಾಡ್ಕೊಂಡು ಹೋಗ್ಬೋದು. ಟ್ರಯಲ್ಗೆಲ್ಲ ಇಟ್ಟಿದ್ದಾರಲ್ಲ. ಫಂಕ್ಷನ್ ಮಾತ್ರ 12 ಗಂಟೆಗೆ ಇರ್ಬೇಕು, ಓಪನ್ ಆಗೋದು 10 ಗಂಟೆಗೆ. ಇದು ಓಪನ್ ಆಗೋದು 10 ಗಂಟೆಗೆ. ಅಲ್ಲ, ಎಲ್ಲ ಹೋಗುದು ಊಟಕ್ಕೆ ಅಲ್ಲ, ಫಂಕ್ಷನಿಗೆ. ಯಾರು ಹೋಗ್ತಾರೆ ಬೇಗ? ಫ್ಯಾಮಿಲಿ ಫಂಕ್ಷನ್ ಅಂದ್ರೆ ಬೇಗ ಹೋಗ್ತಾರೆ ಅಷ್ಟೇ. ಎಂತ ಸ್ನಾನ ಮಾಡಲಿಲ್ವ ಅಕ್ಕ ನೀವು? ಎಷ್ಟು ದಿನ ಆಯ್ತು ಸ್ನಾನ ಮಾಡದೆ? ಎಲ್ಲ ಟ್ರೈ ಮಾಡ್ತಿದ್ದಾರೆ. ನಾತ ಅವಳಿಲ್ಲಿ ಇನ್ನೊಬ್ಳು ಹಾಕೊಂಡೋದ್ಲು. ನಂಗೆ ಬರ್ತಿಲ್ಲ, ಸ್ಮೆಲ್ ಬರ್ತಿಲ್ಲ. ಗಬ್ಬು. ನಂಗಂತೂ ಸಿಗ್ಲಿಲ್ಲ ಲಿಪ್ಸ್ಟಿಕ್. ಅಕ್ಕ ಎಂತ ಮಾಡ್ತಿದ್ದೀರಿ? ಎಂತ ಕಾಲ ಬುದ್ಧಿ ಹಿಂಗೆ ಎಲ್ಲ ಈಗ ಹೊರಗೆ ಹೋಗ ಲಿಪ್ಸ್ಟಿಕ್ ಹೋಯ್ತಾ? ತಿಂದು ಲಿಪ್ಸ್ಟಿಕ್ ಹೋಯ್ತಾ? ಪಾಪ ತಿಂದು ಲಿಪ್ಸ್ಟಿಕ್ ಹೋಯ್ತು. ಹಾಗೆ ಚೂರು ಡ್ರೈ ಅಂದು ಆಗ್ಲಿಲ್ಲ ಅವ್ರದ್ದು ಇನ್ನು. ನಂಗೆ ಬಚ್ಚು ಹೋಯ್ತು ಮಾತ್ರ. ಆಯ್ತು, ಹೋಗೋಣ. ಇನ್ನಿಲ್ಲಿಗೆ ಇನ್ನು ಸಪ್ನ. ನೀನು ಇದಕ್ಕೆ ಶೋಕಿ ಮಾಡಲಿಕ್ಕೆ ಬಾ ಆಯ್ತಾ? ತೆಗೊಳ್ಬೇಡ, ಇದನ್ನೇ ಶೋಕಿ ಮಾಡು. ಆಯ್ತು, ಹೋಗ. ಹೋಗು ಅಂತ ಹೇಳಿದ್ರೆ ಇಲ್ಲಿ ನೋಡಿ ಕೂತಿದ್ದಾರೆ. ಏನೆಲ್ಲ ಚುರುಕುಲ್ವ. ಆಯ್ತು, ನೀವು ಇಲ್ಲೇ ಕೂತ್ಕೊಳ್ಳಿ, ನಾನು ಹೋಗ್ತೀನಿ. ಇಲ್ಲಿಯೇ 4 ಗಂಟೆ ಇತ್ತು. ಇನ್ನೆಷ್ಟೊತ್ತಿಗೆ ನಿಮ್ಮಮ್ಮ ನನಗೆ ಕಾಲ್ ಮಾಡಿ ಬೈಲಿಕ್ಕ? ಹೌದು, ನಿಮ್ಮಮ್ಮ ವ್ಲಾಗ್ ಮಾಡ್ತಾರಲ್ಲ. ನೆಕ್ಸ್ಟ್ ನಾವು ಬಂದಿದ್ದೆ ಪ್ರವೇಶ ಅಂದರೆ ಸಪ್ನ. ಈ ಸಪ್ನಕ್ಕೊಂದು ನಾನೊಂದು ಎಷ್ಟು ಸರ್ತಿ ಬಂದೆ? 5 ಸರ್ತಿ ಬಂದೆ. ಯಾಕೆಂದರೆ ನನ್ನದೊಂದು ಫೇವ್ರೆಟ್ ಬ್ಯಾಗ್. ಬಟ್ ನನ್ನೊಬ್ಬರು ಡಾಕ್ಟರ್ ಇದ್ದಾರೆ ಆಯಿತಾ ಮ್ಯಾಮ್, ಅವರೊಂದು ಬ್ಯಾಗ್ ಹಾಕೊಂಡು ಬಂದಿದ್ದರು ಕಾಲೇಜ್ಗೆ. ಅದು ನೋಡಿ ಇಷ್ಟ ಆಗಿ ನಾನು ಅದೇ ಬೇಕು ಅಂತ ಹೇಳಿ ಫೋಟೋ ಎಲ್ಲ ತೆಕ್ಕೊಂಡು ಮ್ಯಾಮ್ ಹತ್ರ ಕೇಳಲಿಕ್ಕೆ ಅವ್ರು ಹೇಳಿದರು ಸಪ್ನದಿಂದ ತೊಗೊಳೋದಂತ. ಸೊ ಸಪ್ನಕ್ಕೆ ಬಂದೆ. 3 ಸರ್ತಿ ಬಂದಿದ್ದೀನಿ. ಇಲ್ಲ, ಬಟ್ ಇದು 4ನೇ ಸರ್ತಿ. ನೋಡುವ ಉಂಟಾ ಇಲ್ವಾ ಅಂತ. ಎಂತ ಇದು? ಒಬ್ಬೋ ಇಲ್ಲ ಅದರಲ್ಲಿ ಯಾವಾಗ ಕೇಳ್ರಿ. ಬಿಯರ? ಎಂತ ಬಿಯರ್ ಅದು? ಎಲ್ಲಿ ಬ್ಯಾಗ್ ಹುಡುಕಿ ಮರ್ರೆ, ಎಲ್ಲಿಂಟು? ಗಾಯ್ಸ್, ಬ್ಯಾಡ್ ಲಕ್, ಸ್ಟಾಕ್ ಇಲ್ಲಂತೆ. ಅವರ ನಂಬರ್ ತಗೊಂಡು ಅವ್ರಿಗೆ ಸಹ ಕಾಲ್ ಮಾಡಿಸಿ ಹೇಳಿದ್ದೆ. ಬಟ್ ಅಲ್ಲಿ ಸಹ ಹೇಳಿದ್ರಂತೆ ಅದು ಇನ್ನು ಬರೋದಿಲ್ಲ ಅಂತ. ಇನ್ನು ಹೊಸ ಮಾಡೆಲ್ ಬರ್ತದೆ. ಬಟ್ ನನಗೆ ಅದೇ ಮಾಡೆಲ್ ಬೇಕಿತ್ತು, ಬಟ್ ಇಲ್ಲ. ಎಂತ ಮಾಡೋದು? ಮತ್ತೀಗ ನೆಕ್ಸ್ಟ್ ನಮ್ಮ ಪಯಣ ಎಲ್ಲಿಗೆ? ಬೊಂಡ ಗುಡ್ಲಿಕ್ಕೆ ಅಂತ ಹುಸ್ನಾಗಿದ. ನಮ್ಮ ಪಯಣ ಎಲ್ಲಿಗೆ? ಸಿಟಿ ಸೆಂಟರಿಗೆ, ಸ್ಪಾರಿಗೆ. ಈಗ ಅಲ್ಲಿಯಾದರೂ ಸಿಗ್ತದ ಅಂತ ನೋಡುವ. ಓಕೆ, ನನಗೆ ಅವಿಲ್ ಮಿಲ್ಕ್ ಬೇಕು. ನಾನು ಸಿಟಿ ಸೆಂಟರ್ಗೆ ಯಾವಾಗ ಬರ್ತೀನಿ, ಅವಿಲ್ ಮಿಲ್ಕ್ ಕುಡಿಯೋದು ಅಂತ ಹೋಗೋದೇ ಇಲ್ಲ. ಹಾಗೆ ಕುಡ್ದೇ ಹೋಗ್ಬೇಕು ನೋಡುವ. ಇದುವೇ ನಮ್ಮ ಸಣ್ಣ ಅವಿಲ್ ಮಿಲ್ಕ್ ಅಂಗಡಿ. ಬಟ್ ಯಾವುದು ಬೇಕು? ನಿಮಗೆ ಬೇಡ? ರಿಯಾಕ್ಷನ್ ನೋಡಿ. ಇನ್ನು ನಾವು ಸಿಟಿ ಸೆಂಟರಿಗೆ
ಸಿಟಿ ಸೆಂಟರಲ್ಲಿ ಸ್ವಲ್ಪ ಓಸಿಯಲ್ಲಿ ಎ ಸಿ ಎಂಜಾಯ್ ಮಾಡುವ ಅಲ್ಲ. ಹೋಗ್ತೀರಾ? ಸೈಡ್ ಸೈಡ್ ಸೈಡ್, ನಿಮಗೇನೆ ಸೈಡ್ ಹೇಳಿದ್ದು. ನಮ್ಮ ಮೇಘನ ಅವರು ಹೇಳಿದ್ದಾರೆ ಅಂತ. ಮೇಘನ ಅವರು ಎಂತ ಹೇಳಿದ್ದು? ಸಿಟಿ ಸೆಂಟರ್ಗೆ ಬಂದು ಓಸಿಯಲ್ಲಿ ಎ ಸಿ ಎಂಜಾಯ್ ಮಾಡಿ ಅಂತ. ಹಾಗೆ ಮೇಘನ ನೀನು ಹೇಳಿದ್ದಕ್ಕೆ ನಾವು ಸಿಟಿ ಸೆಂಟರ್ಗೆ ಬಂದು ಎ ಸಿ ಎಂಜಾಯ್ ಮಾಡ್ತಿದ್ದೇವೆ. ಹಗ್ ಮಾಡಿ ಅವರನ್ನು. ಪಾಪ ಅವರು ಎಲ್ಲಿ ಕಾಯ್ತಿದ್ದಾರೆ? ಒಂದು ಕಾಲಲ್ಲಿ ನಿಂತಿದ್ದಾರೆ, ಒಂದು ಕಾಲಲ್ಲಿ ನಿಂತು ಕಾಯ್ತಿದ್ದಾರೆ. ಬಲ 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 ಬಾ. ನಮಗೊಂದಿಷ್ಟು ದೊಡ್ಡ ಮೂಟೆ ಕಟ್ಟಿ ಕೊಟ್ಟಿದ್ದಾರೆ ಬ್ಯಾಗಿಗೆ. ಇದನ್ನು ಬಾಹುಬಲಿ ಥರ ಎಲ್ಕೊಂಡು ಹೋಗ್ಬೇಕೀಗ. ಹೀಗೆ ಈಗ ಇಷ್ಟು ಡ್ರೆಸ್ ತಂದಿದ್ದೇವೆ. ಇದನ್ನೀಗ ಟ್ರೈ ಮಾಡಿ ನೋಡಬೇಕು ಹೇಗೆ ಕಾಣ್ತದೆ ಅಂತ. ಎಸ್ ಗಾಯ್ಸ್, ಇದು ಫಸ್ಟ್ ಟ್ರೈ. ಅಡ್ಡ ಆಪೋಸಿಟ್ ಫಸ್ಟ್ ಟ್ರೈ, ಬಟ್ ಇಷ್ಟ ಆಗಲಿಲ್ಲ. ಎಸ್, ದಿಸ್ ಈಸ್ ಸೆಕೆಂಡ್ ರೌಂಡ್. ಬಟ್ ಇದು ಸ್ವಲ್ಪ ಇಷ್ಟ ಆಯಿತು. ಆದರೆ ಎಷ್ಟು ಗೊತ್ತಾ? 700 ಅಂತೆ. ಗೈಸ್, ಎಂತ ಗೊತ್ತಾ, ನನ್ನಮ್ಮ ಈ ವ್ಲಾಗ್ ನೋಡ್ತಾರೆ. ಇವತ್ತು ನೈಟ್ ಹಾಕಿದರೆ ಇವತ್ತು ನೈಟೇ ನೋಡ್ತಾರೆ. ಇವತ್ತು ನೈಟ್ ಕಾಲ್ ಬರ್ತದೆ. ಕಾಲ್ ಬಂದು ಸಮ್ಮ ಬೈತಾರೆ, ಅದಂತೂ ಗ್ಯಾರಂಟಿ. ಆಯ್ತಾ? ಯಾವ ತರ ಗೊತ್ತಾ? ಇದು ಹಣ ಇಷ್ಟು ಖರ್ಚು ಮಾಡಿದ್ವಿ, ಶಾಪಿಂಗ್ ಹೋಗ್ಲಿಕ್ಕೆ ಹಣ ಉಂಟು, ಹಾಗೆ ಹೀಗೆ ಅಂತ ಗ್ಯಾರಂಟಿ. ಅದಂತೂ ಬಳಸಿಟ್ಕೊಳ್ಳಿ, ಅದಂತೂ ಬೈಗಳು ಉಂಟೆ ಅಮ್ಮಂದು. ಈಗ ಅಮ್ಮ ಹೇಳ್ತಾರೆ. ಶಾಪಿಂಗ್ ಮುಗೀತು ಅಂದರೆ ನಾವು ಫಸ್ಟ್ ಎಕ್ಸ್ಪೆಕ್ಟ್ ಮಾಡಿದಾಗೆ ನನಗೆ ಅಂತ ಸಿಗಲಿಲ್ಲ. ನಾನು ಬರುವಾಗ ಫುಲ್ ಲೀಸ್ಟ್ ಮಾಡ್ಕೊಂಡು ಬಂದಿದ್ದೆ, ಬಟ್ ಲೀಸ್ಟ್ ಅಷ್ಟೇ ಅಂತ ಸಿಗಲಿಲ್ಲ. ಅಂದರೆ ನಾವು ಓದು ಇನ್ನು 2 ಮಾಲ್ಗೆ ಹೋಗಲಿಲ್ಲ. ಅಂದರೆ ವಿಶಾಲ್ ಮಾರ್ಟ್ ಮತ್ತು ಫಾರಮ್ ಮಾಲ್ಗೆಲ್ಲ ಹೋಗ್ಲಿಕ್ಕೆ ಆಗಲಿಲ್ಲ. ಇಲ್ಲೇ ಟೈಮ್ ಆಯಿತು, ಮತ್ತು ಸುಸ್ತಾಯಿತು. ಮತ್ತು ಈ ಹುಡುಗಿಯನ್ನು ಇನ್ನು ಕರ್ಕೊಂಡು ಹೋದರೆ ಇವಳನ್ನು ಎತ್ಕೊಂಡು ಹೋಗ್ಬೇಕಷ್ಟೇ. ಇನ್ನು ಫುಲ್ ಕಾಲೆಲ್ಲ ನಾವು ಆಗ್ತುಂಟಂತೆ ಅವಳಿಗೆ. ಹಾಗೆ ನಮ್ಮದು ಲಾಸ್ಟ್ ಶಾಪಿಂಗ್ ಇಲ್ಲಿ. 2 ಕಡೆ ಹೋಗ್ಲಿಕ್ಕೆ ಆಗಲಿಲ್ಲ, ಅದಕ್ಕೆ ಇಲ್ಲಿ ಬಂದ್ವಿ. सेम कलर ये है क्या? भैया प्लीज़ भैया 200 का दे दो भैया प्लीज़. 250 जो बोल दिया अभी. बोल दिया, बोलो. हम तो ये क्या हो क्या? चूरे कर दो ये 200. गाइस, ಜೋರು ಮಳೆ ಬಂತು. ನಿಕ್ಕಿ 1 ರೂಪಾಯಿ ಉಂಟಾ? 1 ರೂಪಾಯಿ ಸ್ವಲ್ಪ ಹಾಕಿ. 1 ರೂಪಾಯಿ ಸಾಕಾ? ಮ್ಯಾಮ್ ಸ್ವಲ್ಪ ಬ್ಯಾಗ್ ಹೊಲಿಲಿಕ್ಕಿತ್ತು, ಬ್ಯಾಗ್ ಹೊಲಿದು ಕೊಡಿ. ಅಯ್ಯೋ, ಮಳೆ ಬಂತು ಗಾಯ್ಸ್, ಹಾಗೆ ಹೋಗ್ಲಿಕ್ಕೆ ಆಗ್ತಿಲ್ಲ. ಓಕೆ ಗಾಯ್ಸ್, ನಾವು ವ್ಲಾಗನ್ನು ಇಲ್ಲಿಗೆ ಏನು ಮಾಡ್ತೇವೆ. ನಮ್ಮದು ಶಾಪಿಂಗ್ ಎಲ್ಲ ಮುಗಿಲಿಲ್ಲ, ಇನ್ನು 2 ಕಡೆ ಹೋಗಬೇಕಿತ್ತು. ಅದು ನೋಡಿ ಗಾಯ್ಸ್, ಜೋರು ಮಳೆ ಬರ್ತುಂಟು, ಹಾಗೆ ಹೋಗ್ಲಿಕ್ಕೆ ಆಗ್ತಿಲ್ಲ. ಹಾಗೆ ನನ್ನ ವ್ಲಾಗನ್ನು ಏನು ಮಾಡ್ತಿದ್ದೀವಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್ 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 ಬಾಯ್.